ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಕ್ಯಾಲಫ್ ಡಿಸೈನ್ ಒಂದು ಸ್ಟಿಚ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು 2 ವಿಡಿಯೋ ಹಾಕಿದ್ದೀನಿ. ಆದರೆ ಇದರಲ್ಲಿ ಏನಪ್ಪ ಡಿಫ್ರೆನ್ಸ್ ಅಂದರೆ, ಈ ಡಿಸೈನ್ ಅಂತೂ ತುಂಬಾ ಟ್ರೆಂಡಿಂಗಲ್ಲಿದೆ. ಎಲ್ಲರಿಗೂ ಈ ಒಬ್ಬರು ಹೊಲ್ದಿರ್ತೀವಿ, ಅದು ನೋಡಿದ್ರೆ ಅದೇ ಡಿಸೈನ್ ಬೇಕು ಅಂತ ಕೇಳ್ತಾರೆ. ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಡಿಸೈನು ಅಂತಲೇ ಹೇಳ್ಬೋದು. ಈಗ ತುಂಬಾ ಟ್ರೆಂಡಿಂಗಲ್ಲಿರುವಂಥ ಡಿಸೈನ್ ಇದು. ಇದರಲ್ಲಿ ಏನಪ್ಪ ಡಿಫ್ರೆನ್ಸ್ ಅನ್ನೋದಾದರೆ, ಮಧ್ಯದಲ್ಲಿ ನಾವು ಬಟನ್ ಇಡ್ತಿದ್ವಿ, ಇಲ್ಲ ಅಂದರೆ ಒಂದು ಹುಕ್ ಇಡ್ತಿದ್ವಿ, ಇಲ್ಲ ಟ್ಯಾಗ್ ಇಡ್ತಿದ್ವಿ, ಇಲ್ಲ ಎಲಾಸ್ಟಿಕ್ ಇಡ್ತಿದ್ವಿ. ಅದೆಲ್ಲ ಏನಿಲ್ಲ, ಓಪನ್ನೇ ಇಲ್ಲ. ಇವಾಗ ಇದಕ್ಕೆ ಓಪನ್ ಇರ್ತಾ ಇಲ್ಲ. ಅವರು ಓಪನ್ ಬೇಡ ನಮಗೆ, ಅದು ಹುಕ್ಸಾದ್ರೆ ಸಿಗಾಕೊಳ್ಳೋದು, ಇಲ್ಲ ಏನೋ ಒಂದು ಪ್ರಾಬ್ಲಮ್ ಆದರೆ ಅದು ಬೇಡ ಅನ್ನಿಸ್ತಾ ಒಂದು ಸ್ವಲ್ಪ ದಪ್ಪ ಇದ್ದಾರೆ. ಹಂಗಾಗಿ ಇದು 40 ಸೈಜಿನ ಬ್ಲೌಸ್ ಅಂತಲೇ, ಎದೆ ಸುತ್ತಳತೆಯ ಬ್ಲೌಸು. ಹಂಗಾಗಿ ಅವರು ಬೇಡ ಅಂತ ಹೇಳಿದರು. ಅದಕ್ಕೋಸ್ಕರ ಹಿಂದೆ ಓಪನ್ ಇಟ್ಟಿಲ್ಲ, ಹಾಗೇ ಕ್ಯಾನ್ವಾಸ್ ಕೊಟ್ಟು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. 2 ಕಡೆನೂ ಹಾಗೇ ಇಟ್ಟು ಸ್ಟಿಚ್ ಮಾಡಿಕೊಂಡು, ಇದು ಸ್ವಲ್ಪ ಕೆಲಸ ಜಾಸ್ತಿನೇ ಹಿಡಿಯುತ್ತೆ. ಅಂದರೆ ಕ್ಯಾನ್ವಾಸು ಹಾಕಬೇಕು, ಅದಕ್ಕೆ ಫಸ್ಟು ಸ್ಟಿಚ್ ಮಾಡ್ಕೋಬೇಕು, ಆಮೇಲೆ ಮೇನ್ ಪೀಸ್ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಆ ಥರ ಇದಕ್ಕೆ ಸ್ವಲ್ಪ ಕೆಲಸ ಜಾಸ್ತಿ ಹಿಡಿಯೋದ್ರಿಂದ ಇದು ಜಾಸ್ತಿ ಅಮೌಂಟ್ ತೊಗೋಬೇಕಾಗುತ್ತೆ. ನೀವು ಎಷ್ಟು ಅಮೌಂಟ್ ತೊಗೋತೀರಿ ಈ ಥರ ಕ್ಯಾಲಫ್ ಡಿಸೈನ್ಗೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ರೀತಿ ನೋಡಿ ತುಂಬಾ ನಿಧಾನಕ್ಕೆ ಅದನ್ನು ತುದಿಗೆ ಸ್ಟಿಚ್ ಮಾಡಬೇಕು. ಇಲ್ಲಾಂದರೆ ಕ್ಯಾಲಫ್ ನೀಟಾಗಿ ಬರೋದಿಲ್ಲ, ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ಆದರೆ ಇದು ಬ್ಲೌಸ್ ಅವ್ರು ಹಾಕಿ ತೋರಿಸಿದ್ರು, ತುಂಬಾ ಚೆನ್ನಾಗಿ ಬಂದಿತ್ತು ಫಿಟ್ಟಿಂಗ್ ಎಲ್ಲ. ಆದರೆ ಫೋಟೋ ಹಿಡ್ಕೊಳಕ್ಕಾಗಲಿಲ್ಲ, ಅರ್ಜೆಂಟಲ್ಲಿ ತೊಗೊಂಡೋಗ್ಬಿಟ್ರು. ಹಾಗಾಗಿ ಅದ್ರದ್ದು ಏನು ವೀಡಿಯೋನೂ ಮಾಡೋಕ್ಕಾಗಲಿಲ್ಲ, ಏನೂ ಇದು ಮಾಡಲಿಲ್ಲ. ನಾನು ಬೀಡ್ಸ್ ಎಲ್ಲ ಸ್ಟಿಚ್ ಮಾಡಿದ್ದೆ ಅದು ಕ್ಯಾಲಫ್ಗೆ, ಆದರೆ ಅದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಮತ್ತು ಇವಾಗ ಈ ಥರ ತುದಿಗೆ ಹಾಕಿ ಸ್ಟಿಚ್ ಮಾಡಬೇಕು. ನಾವು ಆಲ್ರೆಡಿ ಕ್ಯಾನ್ವಾಸ್ ಕೊಟ್ಟಿರ್ತೀವಿ ಕೆಳಗೆ, ಅದ್ರ ಮೇಲೆ ಲೈನಿಂಗ್ ಇರುತ್ತೆ. ಅದಕ್ಕೆ ಫಸ್ಟ್ ಆ ಥರ ಸ್ಟಿಚ್ ಮಾಡ್ಕೊಂಬಿಡ್ಬೇಕು. ಅದಾದಮೇಲೆ ಮಾಮೂಲಿ ಬ್ಲೌಸ್ ಪೀಸ್ ಇರುತ್ತಲ್ಲ, ಅದ್ರ ಮೇಲೆ ಅಂದರೆ ಆ ಬಾರ್ಡರ್ನ ನಾವು ಕಟ್ ಮಾಡ್ಕೊಂಡಿರ್ತೀವಿ, ಎಕ್ಸ್ಟ್ರಾ ಬಾರ್ಡರು, ಆ ಬಾರ್ಡರ್ ಮೇಲೆ ಇಟ್ಟು ಸ್ಟಿಚ್ ಮಾಡಬೇಕು. ಅದೊಂಥರ ಬ್ಯೂಟಿಫುಲ್ಲಾಗಿ ಆ ಕಡೆ ಈ ಕಡೆ ಬರೀ ಬಾರ್ಡರೇ ಬರುತ್ತೆ. ಓಕೆನಾ? ತುಂಬಾ ಬ್ಯೂಟಿಫುಲ್ಲಾಗಿರುತ್ತೆ ನೋಡಿ. ಈ ಥರ ಎಕ್ಸ್ಟ್ರಾ ಇದನ್ನು ಕ್ಯಾನ್ವಾಸ್ನ ಕಟ್ ಮಾಡಿ ತೆಗೆದುಬಿಟ್ಟು ನ್ಯಾಚ್ ಹಾಕ್ಕೋಬೇಕು. ನ್ಯಾಚ್ ಹಾಕೋದ್ರಲ್ಲಿ ನೀವು ಕತ್ರಿಲಿ ನ್ಯಾಚ್ ಹಾಕಿದ್ರೆ ಸರಿಯಾಗಿ ಕಟ್ ಆಗೋಲ್ಲ. ನೀವು ಟ್ರಿಮ್ಮರ್ ತೊಗೊಂಬಿಡಿ. ಆಮೇಲೆ ಅಲ್ಲಿ ನೀವು ದಾರನ ಕಟ್ ಮಾಡಬಾರ್ದು, ಬರೀ ಟ್ರಿಮ್ ಇದಕ್ಕೆ ನ್ಯಾಚ್ ಹಾಕಬೇಕು. ಯಾಕೆ ಅಂದರೆ ನೀವು ದಾರ ಕಟ್ ಮಾಡಿದ್ರೆ ಅದು ಓಪನ್ ಆಗಿಬಿಡುತ್ತೆ ನಾವು ಉಲ್ಟಾ ತಿರುಗಿಸಿದಾಗ. ಅದಕ್ಕೋಸ್ಕರ ನೀವು ನಿಧಾನಕ್ಕೆ ನೋಡಿ ಮಾಡಿ ನೀವು ಕಟ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಮತ್ತೆ ಸ್ಟಿಚಿಂಗ್ ಮಾಡಬೇಕಾಗುತ್ತೆ ಜಾಸ್ತಿ ಕಟ್ ಮಾಡಿಬಿಟ್ರೆ. ಅದಕ್ಕೋಸ್ಕರ ತುದಿಗೆ ದಾರ ಪಕ್ಕಕ್ಕೆ ಹೋಗ್ಬೇಕು, ಕಟ್ಟಿಂಗು ಆ ಥರ ಮಾಡಬೇಕಾಗುತ್ತೆ. ಓಕೆನಾ? ನೋಡಿ, ಇದು ಬಾರ್ಡರ್ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಆಲ್ರೆಡಿ ಜೈಂಟ್ ಇದೆ ಕ್ಯಾನ್ವಸ್ಸು. ಇವಾಗ ಲೈನಿಂಗು ಜೈಂಟ್ ಇದೆ. ಇವಾಗ ಇದು ಜೈಂಟ್ ಇಲ್ಲ, ಸಪ್ರೇಟ್ ಇದೆ. ಇವಾಗ ಇದನ್ನು ಮಾರ್ಕ್ ಮಾಡ್ಕೊಂಬಿಟ್ಟು ಜೈಂಟ್ ಮಾಡ್ಕೋತಾ ಇದ್ದೀನಿ. ಓಕೆನಾ? ಇವಾಗ ಈ ಥರ ಜೈಂಟ್ ಮಾಡಿಕೊಂಡು ಸ್ಟಿಚ್ ಮಾಡೋದ್ರಿಂದ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಓಕೆನಾ? ಈ ಥರ ನೀಟಾಗಿ ಮಧ್ಯದಲ್ಲಿ ಒಂದು ಸ್ಟಿಚ್ ಹಾಕೊಂಬಿಡಿ. ನಾವು ಏನು ಕ್ಯಾಲಫ್ ಡಿಸೈನು ಲೈನಿಂಗ್ ಎಲ್ಲ ಸ್ಟಿಚ್ ಮಾಡಿದ್ದೀವಲ್ಲ, ಆ ಪೀಸ್ನ ಇಟ್ಟು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ ನೋಡಿ, ವಿ ಶೇಪಲ್ಲಿ. ಇವಾಗ ಇದನ್ನು ಅದ್ರ ಮೇಲೆ ಮಧ್ಯಕ್ಕೆ ಕರೆಕ್ಟಾಗಿ ಇಟ್ಕೊಳ್ಳಿ. ಅವಾಗ ಏನಾಗುತ್ತೆ, ನಿಮಗೆ ಕರೆಕ್ಟಾಗಿ ಬರುತ್ತೆ. ಅಲ್ಲಿ ಸ್ವಲ್ಪ ಒಂದು ಸ್ಟಿಚ್ ಹಾಕೊಂಬಿಡಿ. ಅವಾಗ ಏನಾಗುತ್ತೆ, ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಅದು. ಮೊದಲೇ ಒಂದು ಸ್ಟಿಚ್ ಹಾಕೊಂಬಿಡ್ಬೇಕು. ನಾವು ಕ್ಯಾನ್ವಾಸು ಇದೆಲ್ಲ ಸ್ಟಿಚ್ ಮಾಡಿದ್ದೀವಲ್ಲ, ಇವಾಗ ಕೆಳಗಡೆ ಹೇಗೆ ಸ್ಟಿಚ್ ಮಾಡೋದು, ಮೇಲೇನು ಅದೇ ರೀತಿ ಒಂದು ಸ್ಟಿಚ್ ಮಾಡಿಬಿಟ್ರೆ ಆವಾಗ ಸ್ಟಿಫ್ನೆಸ್ ಬರುತ್ತೆ. ಓಕೆನಾ? ಇವಾಗ ಈ ಕಡೆನೂ ಕೆಳಗಡೆ ಬಾರ್ಡರ್ ಇಟ್ಬಿಟ್ಟು ಮೇಲ್ಗಡೆ ಕ್ಯಾನ್ವಾಸ್ ಇರುತ್ತಲ್ಲ, ಅದೇ ಥರ ತುದಿಗೆ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಎರಡೂ ಕಡೆನೂ ಸೇಮ್ ಅದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು. ಆಮೇಲೆ ಮತ್ತೆ ಅದರಲ್ಲಿ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತಲ್ಲ ಅದನ್ನು ತೆಗೆದುಬಿಡಬೇಕು. ನಾನು ಆಗಲೇ ಹೇಳ್ದಾಗೆ ಮತ್ತೆ ತೆಗೆದುಬಿಟ್ಟು ನ್ಯಾಚ್ ಹಾಕ್ಕೋಬೇಕಾಗುತ್ತೆ. ನ್ಯಾಚ್ ಹಾಕುವಾಗ ತುದಿಗೆ ನೋಡಿಕೊಂಡು ನ್ಯಾಚ್ ಹಾಕ್ಕೊಳ್ಳಿ. ಓಕೆನಾ? ತುಂಬಾ ಬ್ಯೂಟಿಫುಲ್ಲಾಗಿರುವಂಥ ಡಿಸೈನ್ ಇದು. ಸೀರೆ ಕಲ್ಲರು ಅಷ್ಟೇ, ಬ್ಲೌಸ್ ಪಿಂಕ್ ಕಲರು, ಸೀರೆ ಬಂದುಬಿಟ್ಟು ರೆಡ್ ಕಲರ್ ಇತ್ತು. ರೆಡ್ ಕಲರ್ಗೆ ಪಿಂಕ್ ಕಲರ್ ಕಾಂಬಿನೇಷನ್ನು ತುಂಬ ಬ್ಯೂಟಿಫುಲ್ಲಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು ಸ್ಯಾರಿ. ಅವರೇನು ಡಿಸೈನು ಇದು ಅದು ಅಂತ ಹೇಳಲಿಲ್ಲ, ಒಟ್ಟಲ್ಲಿ ಚೆನ್ನಾಗಿರಬೇಕು ಆ ಥರ ಡಿಸೈನ್ ಯಾವುದಾದ್ರೂ ಮಾಡಿ ಅಂದರು. ನಾನು ತೋರಿಸ್ದೆ, ಈ ಥರದ್ದು ಏನಾದರೂ ಆಗುತ್ತಾ ನೋಡಿ ಅಂತ. ಅವ್ರಿಗೆ ತುಂಬಾ ಇಷ್ಟ ಆಯಿತು. ಇದೇ ಡಿಸೈನ್ನ ಸೆಲೆಕ್ಟ್ ಮಾಡಿಕೊಂಡ್ರು. ಓಕೆನಾ? ಇವಾಗ ಇದನ್ನು ಅಲ್ಲಿ ಕೆಳಗಡೆ ಸ್ವಲ್ಪ ಪ್ಯಾಚ್ ಬಂತು, ಒಂಚೂರು ಸಾಕಾಗಿಲ್ಲ, 1 ಇಂಚು ಜೈಂಟ್ ಮಾಡಿಕೊಂಡೆ. ಓಕೆನಾ? ನೋಡಿ, ಈ ರೀತಿ ಬಂತು. ತುಂಬಾ ಬ್ಯೂಟಿಫುಲ್ಲಾಗಿ ಬಂತು ನೋಡಿ. ಇವಾಗ ಅದೇ ಕೆಳಗಡೆ ಸ್ವಲ್ಪ ಒಂದು ಅರ್ಧ ಇಂಚು ಜಾಯಿಂಟಿಂಗ್ ಬಂತು. ಯಾಕೆಂದರೆ ಕೆಳಗಡೆ ಮತ್ತೆ ಸ್ಟಿಚಿಂಗ್ ಮಾಡುವಾಗ ಅದು ಓಪನ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಸ್ಟಿಚ್ ಮಾಡಿದೆ. ಈ ರೀತಿ ಸ್ಟಿಚ್ ಮಾಡಿಕೊಂಡು
ಈ ಕಡೆದು ಅಷ್ಟೇ ಸೇಮ್ ಅದೇ ರೀತಿಯೇ ನಾವೇನು ಕ್ಯಾಲಾಫ್ ಕಟ್ ಮಾಡಿದ್ದೀವಲ್ಲ ಅದ್ರ ಮೇಲೇ ಸ್ಟಿಚ್ ಮಾಡ್ಕೊಳ್ಳಿ ನೀಟಾಗಿ. ಓಕೆನಾ? ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ನಾನು ಹೇಳ್ದಂಗೆ ನ್ಯಾಚ್ ಹಾಕಿ ಉಲ್ಟಾ ತಿರುಗಿಸ್ಕೋಬೇಕು. ಅಷ್ಟೇ ಇದು ತುಂಬಾ ಈಸಿಯಾಗಿ ಮಾಡುವಂಥ ಡಿಸೈನು. ಒಂದು ಬ್ಲೌಸ್ ನೀವು ಸ್ಟಿಚ್ ಮಾಡಿಬಿಟ್ರೆ ಇನ್ನೊಂದು ಬ್ಲೌಸ್ಗೆ ನಿಮ್ಗೆ ಬೇಕಾಗೇ ಇಲ್ಲ, ನೀವೇ ಆರಾಮಾಗಿ ಸ್ಟಿಚ್ ಮಾಡ್ತೀರಾ. ನಾನಂತೂ ಈ ಥರ ಡಿಸೈನ್ ಬ್ಲೌಸ್ನ ತುಂಬ ಈ ಡಿಸೈನಲ್ಲಿ ತುಂಬ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ. ಓಕೆನಾ ಫ್ರೆಂಡ್ಸ್? ನೋಡಿ ಈ ಥರ ತುದಿಗೆ ಸ್ಟಿಚ್ ಮಾಡ್ಕೊಳ್ಳಿ ನಾನು ಹೇಳ್ದಾಗೆ. ಆದಮೇಲೆ ಮಾಮೂಲಿ ಕಟ್ ಮಾಡಿಬಿಟ್ಟು ನ್ಯಾಚ್ ಹಾಕ್ಕೊಳ್ಳಿ. ಓಕೆನಾ? ತುಂಬಾ ಬ್ಯೂಟಿಫುಲ್ ಆಗಿರೋಂಥ ಡಿಸೈನು. ಅದು ಅಲ್ಲದೆ ಪಿಂಕ್ ಕಲರ್ಗಂತೂ ಆ ಡಿಸೈನ್ ಎದ್ದು ಕಾಣಿಸ್ತಾ ಇತ್ತು, ಒಂಥರ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ಡಿಸೈನು. ಓಕೆನಾ? ನೋಡಿ ಈ ಥರ ಕಟ್ ಮಾಡ್ಕೊಂಬಿಡ್ಬೇಕು. ನೋಡಿ ಕಟ್ ಮಾಡ್ಕೊಳ್ಳಿ, ನ್ಯಾಚ್ ಹಾಕುವಾಗಲೂ ಅಷ್ಟೇ ನಾನು ಹೇಳ್ತಾನೆ ಇರ್ತೀನಿ, ಹುಷಾರಾಗಿ ಕಟ್ ಮಾಡಿ. ಇಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಮತ್ತೆ ಸ್ಟಿಚ್ ಮಾಡಬೇಕು, ಮತ್ತೆ ಕ್ಲೋಸ್ ಮಾಡಬೇಕು. ಆಮೇಲೆ ಅದೇನಾಗ್ಬಿಡುತ್ತೆ, ಆ ಕಡೆ ದೊಡ್ಡದು ಈ ಕಡೆ ಚಿಕ್ಕದು ಆ ಥರ ಆಗ್ಬಿಡುತ್ತೆ. ಅದಕ್ಕೋಸ್ಕರನೇ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಈ ಥರ ಉಲ್ಟಾ ತಿರುಗಿಸ್ಕೊಂಡು ನೀವು ಐರನ್ ಇದ್ದರೆ ನೀಟಾಗಿ ಐರನ್ ಮಾಡಿಬಿಟ್ರೆ ಸ್ಟಿಚಿಂಗ್ ಬೇಕಾಗೇ ಇಲ್ಲ. ಐರನ್ ಇಲ್ಲ ಅಂದರೆ ಒಂದು ಸ್ಟಿಚ್ ಹಾಕಲೇಬೇಕು. ಓಕೆನಾ? ಯಾಕೆಂದರೆ ಅದು ನೀಟಾಗಿ ಕೂರಬೇಕಲ್ವ, ಹಾಗಾಗಿ ಐರನ್ ಏನಾದರೂ ಇದ್ಬಿಟ್ರೆ ಅದ್ರ ಮೇಲೆ ಐರನ್ ಮಾಡಿದಾಗ ಏನಾಗುತ್ತೆ, ಬಾರ್ಡರು ನೀಟಾಗಿ ಕೂತ್ಕೊಳ್ಳುತ್ತೆ ಕ್ಯಾಲಫ್ ಡಿಸೈನ್. ಓಕೆನಾ? ಆ ರೀತಿಯೂ ಮಾಡ್ಕೋಬೋದು. ನಿಮ್ಮ ಹತ್ರ ಐರನ್ ಬಾಕ್ಸ್ ಇದ್ದರೆ ಐರನ್ ಮಾಡಿಕೊಂಡು ಆಮೇಲೆ ಸ್ಟಿಚ್ ಹಾಕಿದ್ರೆ ಹಾಕ್ಬೋದು, ಇಲ್ಲ ಅಂದರೆ ಪರವಾಗಿಲ್ಲ, ಹಾಗೇನೂ ನಡೆಯುತ್ತೆ. ಅದು ಮೇಲೆ ತೆಗಿಬೇಕಾದ್ರೆ ಈ ಥರ ಒಂದು ಸೂಜಿ ತೊಗೊಳ್ಳಿ, ಸೂಜಿಲಿ ಒಂದು ಸ್ವಲ್ಪ ಹಿಂಗೆ ತುದಿ ಮೇಲೆತ್ತಿ. ಓಕೆನಾ? ಆವಾಗ ಅದು ನೀಟಾಗಿ ಬರುತ್ತೆ ರೌಂಡ್ ಶೇಪಲ್ಲಿ. ಓಕೆನಾ? ಆ ಥರ ನೀವು ಎರಡೂ ಕಡೆನೂ ಸೂಜಿಲಿ ತೆಗೆದ್ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ನಾನಿಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಲ್ಲ ಅದೇ ರೀತಿಯೇ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ತುಂಬಾ ನೀಟಾಗಿ ಬರುತ್ತೆ, ತೊಂದರೆ ಏನಿಲ್ಲ. ಇವಾಗ ಈ ರೀತಿ ಬಂದಮೇಲೆ ನೀಟಾಗಿ ಈ ಕಡೆನೂ ಹಾಗೇ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಈ ಕಡೆನೂ ಹಾಗೇ ಸ್ಟಿಚ್ ಮಾಡ್ಕೋಬೇಕು. ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಡಿಸೈನು ಅಂತಲೇ ಹೇಳ್ಬೋದು. ಇದಾದಮೇಲೆ ಸುತ್ತ ಸ್ಟಿಚಿಂಗ್ ಹಾಕ್ಕೋಬೇಕು. ಓಕೆನಾ? ಮತ್ತು ಇದನ್ನು ಕಟಿಂಗು ಅಷ್ಟೇ ಒಂಥರ ಡಿಫ್ರೆಂಟಾಗಿರುತ್ತೆ ಇದ್ರ ಕಟಿಂಗು. ಕಟಿಂಗ್ ವಿಡಿಯೋನೂ ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ. ಓಕೆನಾ? ನೋಡಿ ಇಷ್ಟು ಚೆನ್ನಾಗಿ ಬಂತಲ್ಲ. ಈಗ ಇದಕ್ಕೆ ಕೆಳಗಡೆ ಪೀಸ್ ಬರುತ್ತೆ. ಇವಾಗ ಅಲ್ಲಿ ನೋಡಿಕೊಂಡು ಅದು ಮೇಲ್ಗಡೆ ಸುತ್ತ ಸ್ಟಿಚಿಂಗ್ ಹಾಕ್ಕೋಬೇಕು. ಸುತ್ತ ನಿಮ್ಗೇನಾದರೂ ಸರಿಯುತ್ತೆ ಅನ್ನೋದಾದರೆ ಒಂದೊಂದು ಪಿನ್ ಹಾಕ್ಕೊಂಬಿಡಿ, ನೀಟಾಗಿ ಬರುತ್ತೆ. ಓಕೆನಾ? ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಈ ಥರ ಸ್ಟಿಚಿಂಗ್ ಆದಮೇಲೆ ಕೆಳಗಡೆ ಪೀಸ್ ಬರುತ್ತಲ್ಲ ಅದನ್ನು ಇನ್ನೌಟ್ ಮಾಡ್ಕೋಬೇಕಾಗುತ್ತೆ. ಆಲ್ರೆಡಿ ಇವಾಗ ಕೆಳಗಡೆ ಬರೋ ಪೀಸನ್ನು ಆಲ್ರೆಡಿ ಲೈನಿಂಗು ಎಲ್ಲ ಕಟ್ ಮಾಡಿಟ್ಟಿರ್ತೀವಲ್ಲ, ಆ ಪೀಸನ್ನು ನೀಟಾಗಿ ಸ್ಟಿಚ್ ಮಾಡಿ ಇನ್ನೌಟ್ ಮಾಡ್ಕೊಳ್ಳಿ. ಇದು ಅಷ್ಟೇ, ಈ ಥರ ಸ್ಟಿಚ್ ಮಾಡಿ ಎಕ್ಸ್ಟ್ರಾ ಬಟ್ಟೆ ಬರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ತೆಗೆದುಬಿಡಿ. ಓಕೆನಾ? ಸುತ್ತ ಇವಾಗ ಇದು ರೆಡಿ ಆಯಿತು. ಇವಾಗ ಇದಕ್ಕೆ ಕೆಳಗಡೆ ಪೀಸ್ ರೆಡಿ ಮಾಡ್ಕೊಳ್ಳೋಣ. ಈ ಥರ ಬಂತು. ಇವಾಗ ಇದನ್ನು ಸ್ಟಿಚ್ ಮಾಡಿಬಿಟ್ಟು ಇನ್ನೌಟ್ ಮಾಡಿಬಿಡೋದು ಅಷ್ಟೇ. ಇದು ಕೆಳಗಡೆ ಮಾಮೂಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ನೋಡಿ ಇವಾಗ ಇದು ಫಸ್ಟು ಮೇಲ್ಗಡೆ ಇನ್ನೌಟ್ ಮಾಡ್ಕೊಂಬಿಡ್ಬೇಕು, ಕೆಳಗಡೆ ಬಂದು ಆಮೇಲೆ ಸ್ಟಿಚ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಓಕೆನಾ? ಇದಕ್ಕೆ ಬೇಕಂದರೆ ನೀವು ರೆಡಿ ಪೈಪಿಂಗ್ ಕೊಡ್ಬೋದು, ಇಲ್ಲ ಮಾಮೂಲಿ ಪೈಪಿಂಗ್ ಕೊಡ್ಬೋದು, ಇಲ್ಲ ಲೇಸ್ ಕೊಡ್ಬೋದು. ನಾನು ಲೇಸ್ ಕೊಟ್ಟೆ, ಯಾಕೆಂದರೆ ಅದರಲ್ಲಿ ಗೋಲ್ಡ್ ಕಲರ್ದು ಒಂಥರ ಗೆರೆ ಥರ ಬಂದಿತ್ತಲ್ವ, ಅದಕ್ಕೆ ಗೋಲ್ಡ್ ಕಲರಲ್ಲಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಗೋಲ್ಡ್ ಕಲರಲ್ಲಿ ನಾನು ಲೇಸ್ ಕೊಟ್ಟೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಒಂದೊಂದಕ್ಕೆ ನಾನೇನೂ ಕೊಟ್ಟಿಲ್ಲ, ಪ್ಲೇನಾಗೆ ಸ್ಟಿಚ್ ಮಾಡಿದ್ದೀನಿ. ಅಂದರೆ ಅದು ಆಕ್ವರ್ಡಾಗಿ ಕಾಣಿಸುತ್ತೆ ಅನ್ನೋದಾದರೆ ಹಾಕಲ್ಲ, ಇದು ನೀಟಾಗಿ ಒಂಥರ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅನ್ನೋದಾದರೆ ಹಾಕ್ತೀನಿ. ಓಕೆನಾ? ಲೇಸ್ ಆಗಲಿ ಪೈಪಿಂಗ್ ಆಗಲಿ ಮತ್ತು ಏನೇ ಆದ್ರೂ ಆ ಥರ ರೆಡಿ ಮಾಡ್ಕೋಬೋದು. ನೋಡಿ ಈ ರೀತಿ ರೆಡಿ ಆಯಿತು. ಇವಾಗ ಇದಕ್ಕೆ ಸುತ್ತ ಸ್ಟಿಚಿಂಗ್ ಹಾಕ್ಕೋಬೇಕು ನೀಟಾಗಿ. ಸ್ಟಿಚಿಂಗ್ ಆದಮೇಲೆ ಮತ್ತೆ ಅದನ್ನು ಸುತ್ತ ಸ್ಟಿಚ್ ಮಾಡ್ಕೊಂಬಿಟ್ಟು ಡಾಟ್ ಇಟ್ಕೋಬೇಕಾಗುತ್ತೆ. ಡಾಟ್ ಹಿಡಿಬೇಕಾದ್ರೆ ಕರೆಕ್ಟಾಗಿ ಅದು ತುದಿ ಮಧ್ಯದಲ್ಲಿರುತ್ತಲ್ಲ ಅಲ್ಲಿಗೆ ಇಟ್ಕೊಳ್ಳಿ. ಏನೋ ನೀವು ಸಪ್ರೇಟಾಗಿ ಇಟ್ಟರೆ ಆಮೇಲೆ ಗ್ಯಾಪ್ ಥರ ಆಗಿಬಿಡುತ್ತೆ. ಅದಕ್ಕೆ ಕರೆಕ್ಟಾಗಿ ಮಧ್ಯದಲ್ಲಿರುತ್ತಲ್ಲ ಮಧ್ಯನೇ ಸ್ಟಿಚ್ ಮಾಡ್ಕೊಳ್ಳಿ ಡಾಟ್ನ. ಅವಾಗೇನಾಗುತ್ತೆ, ಮಧ್ಯದಲ್ಲಿ ಗ್ರಿಪ್ಪು ಸಿಗುತ್ತೆ, ನೀವು ಅಲ್ಲಿ ಸ್ಟಿಚ್ ಮಾಡಿದಾಗ ನೀಟಾಗಿ ಕೂತ್ಕೊಳ್ಳುತ್ತೆ ಫಿಟ್ಟಿಂಗ್ ಎಲ್ಲ. ಓಕೆನಾ? ಆ ಕಡೆ ಈ ಕಡೆ ಗುಪ್ಪೆ ಥರ ಬರೋದಾಗಲಿ ಅವೆಲ್ಲ ಅವಾಯ್ಡ್ ಆಗುತ್ತೆ. ಓಕೆನಾ? ಈ ರೀತಿ ಕೆಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಬಿಟ್ಟೆ ನಾನು, ಎಮ್ಮಿಂಗ್ ಏನೂ ಮಾಡಿಲ್ಲ. ಈ ರೀತಿ ಸ್ಟಿಚ್ ಮಾಡ್ಕೊಂಬಿಟ್ಟು ಮತ್ತೆ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ ಹೇಳ್ದಂಗೆ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡು ಡಾಟ್ ಇಟ್ಕೋಬೇಕಾಗುತ್ತೆ. ಡಾಟು ಅಷ್ಟೇ ನಾನು ಹೇಳ್ದಂಗೆ ಅದರ ಮಧ್ಯದಲ್ಲಿ ಬರುತ್ತಲ್ಲ ಅಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಶೋಲ್ಡರ್ ಮಧ್ಯ ನೀಟಾಗಿ ಬರೋ ಥರ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಆವಾಗೇನಾಗುತ್ತೆ, ನಿಮಗೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಓಕೆನಾ? ಈ ರೀತಿ ಮಧ್ಯೆ ಫೋಲ್ಡ್ ಮಾಡಿಕೊಂಡು ಮಧ್ಯದಲ್ಲದು ತುದಿ ಇದೆಯಲ್ಲ ಅಲ್ಲಿಗೆ ಮಾರ್ಕ್ ಮಾಡ್ಕೊಂಬಿಟ್ಟು ಕರೆಕ್ಟಾಗಿ ಸ್ಟಿಚ್ ಮಾಡಿ. ಓಕೆನಾ? ಆಮೇಲೆ ನೀಟಾಗಿ ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಎರಡು ಸೈಡು ಸ್ಟಿಚ್ ಮಾಡಿ. ಓಕೆನಾ? ಎರಡು ಕಡೆಯೂ ಸ್ಟಿಚ್ ಮಾಡ್ಕೊಂಬಿಟ್ಟು ಮತ್ತೆ
ಅದು ರೆಡಿ ಆಯಿತು. ಇವಾಗ ಆಲ್ರೆಡಿ ನಾವು ಕ್ಯಾಲಫ್ ಡಿಸೈನ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನ ನಾವು ಕರೆಕ್ಟಾಗಿ ಕಟಿಂಗ್ ಮಾಡಿದಾಗ ಮಾರ್ಕ್ ಮಾಡಿರ್ತೀವಲ್ಲ, ಆ ಮಾರ್ಕ್ 2 ಕಡೆನೂ ಬರಬೇಕು. ಆ ಥರ ಮಾರ್ಕ್ ಮಾಡಿಕೊಂಡು ಕರೆಕ್ಟಾಗಿ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ನೋಡಿ ನಾನು ಸಿಂಪಲ್ಲಾಗಿರೋ ಒಂದು ಲೇಸು ಸ್ಟಿಚ್ ಮಾಡ್ತಾಯಿದ್ದೀನಿ. ಒಂಥರ ಬ್ಯೂಟಿಫುಲ್ಲಾಗಿ ಕಾಣಿಸಿತ್ತು ಲೇಸ್ ಎಲ್ಲ ಹಚ್ಚಿದ್ಮೇಲೆ. ಒಂದೊಂದಕ್ಕೆ ನೋಡ್ಕೊಂಡು ಆ ಥರ ಅದಕ್ಕೆ ಏನು ಅಡ್ಜಸ್ಟ್ ಆಗುತ್ತೆ ಆ ಥರ ರೆಡಿ ಮಾಡಬೇಕಾಗುತ್ತೆ. ಹಾಗಾಗಿ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಓಕೆನಾ. ಇವಾಗ ಇದಕ್ಕೆ ಅದ್ರ ಮೇಲೆ ಆ ಕಡೆ ಈ ಕಡೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಬಿಟ್ಟು 2 ಕಡೆನೂ ನೀಟಾಗಿ ಇಟ್ಟು ಸ್ಟಿಚ್ ಮಾಡಿದ್ರೆ ನಮಗೆ ಕ್ಯಾಲಫ್ ಡಿಸೈನ್ ರೆಡಿ ಆಗುತ್ತೆ. ಓಕೆನಾ. ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಕ್ಯಾಲಫ್ ಡಿಸೈನ್. ಇದು ತುಂಬಾ ಟ್ರೆಂಡಿಂಗಲ್ಲಿ ನಡೀತಾ ಇದೆ. ಈ ಡಿಸೈನ್ ನಿಮ್ಗೆ ಇಷ್ಟ ಆಯ್ತಾ ಅಂತ ಕಮೆಂಟ್ ಮಾಡಿ. ಓಕೆನಾ. ಯಾರೋ ಸಿಸ್ಟರ್ ಒಬ್ಬರು ಈ ಡಿಸೈನಲ್ಲಿ 32 ಸೈಜಲ್ಲಿ ತೋರಿಸಿ ಅಂತ ಹೇಳಿದ್ದಾರೆ. ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವುದಾದ್ರೂ ಬ್ಲೌಸ್ ಬಂದರೆ ಇದ್ರದ್ದು ಕಟ್ಟಿಂಗು ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ. 32 ಸೈಜ್ದು ಕೇಳಿದ್ದಾರೆ. ನೋಡೋಣ ನೆಕ್ಸ್ಟ್ ಟೈಮಲ್ಲಿ ಹಾಕ್ತೀನಿ. ಓಕೆನಾ. ಇವಾಗ ಈ ರೀತಿ ಕ್ಯಾಲಫ್ ಡಿಸೈನ್ನ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಎರಡೂ ಕಡೆನೂ ಸೇಮ್ ಅದೇ ರೀತಿಯೇ ಸ್ಟಿಚ್ ಮಾಡಿ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಯಾಕೆಂದರೆ ಅದು ಒಂದ್ರ ಮೇಲೆ ಒಂದು ಇಟ್ಟಿರೋದ್ರಿಂದ ಬಿಚ್ಕೋಬಾರ್ದು. ಅದಕ್ಕೆ ಅದು ಏನೇ ಆಗಲಿ ಡಬಲ್ ಸ್ಟಿಚ್ ಹಾಕಿ. ಓಕೆನಾ. ನೀಟಾಗಿ ಡಬಲ್ ಸ್ಟಿಚ್ ಹಾಕ್ಬಿಟ್ಟು ಈ ಕಡೆನೂ ಹಾಗೇ ಡಬಲ್ ಸ್ಟಿಚ್ ಹಾಕಿದ್ರೆ ನಮಗೆ ಕ್ಯಾಲಫ್ ಡಿಸೈನ್ ರೆಡಿ ಆಗುತ್ತೆ. ಮಧ್ಯದಲ್ಲಿ ಓಪನ್ ಬರಲ್ಲ, ನೀಟಾಗಿ ಫಿನಿಶಿಂಗ್ ಇರುತ್ತೆ. ಓಕೆನಾ. ನೋಡಿ ಈ ರೀತಿ ಬರುತ್ತೆ ಡಿಸೈನ್ ಅಂತ ಅವ್ರು ಹಾಕ್ಕೊಂಡಾಗಂತೂ ಸೂಪರಾಗಿ ಕಾಣಿಸ್ತಿತ್ತು. ಹಾಗಾಗಿ ಈ ಥರ ಓಪನ್ ಇಲ್ಲದೇನು ಸ್ಟಿಚ್ ಮಾಡಿದ್ರೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದೊಂದು ಒಂದು ಐಡಿಯಾ ಬಂತು. ಓಕೆನಾ. ತುಂಬಾ ಬ್ಯೂಟಿಫುಲ್ ಆಗಿರೋ ಕ್ಯಾಲಫ್ ಡಿಸೈನ್. ಓಕೆನಾ ಫ್ರೆಂಡ್ಸ್. ಬಾರ್ಡರ್ ಪ್ಯಾಚ್ ವರ್ಕ್ ಕ್ಯಾಲಫ್ ಡಿಸೈನ್ ತುಂಬಾ ಬ್ಯೂಟಿಫುಲ್ ಆಗಿದೆ. ನೀವು ಬೇಕಾದರೆ ಈ ಥರ ಬಾರ್ಡರ್ ಸೀರೆಗೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಓಕೆನಾ. ನೀವೇ ಸ್ವಲ್ಪ ಟಚ್ ಇದ್ದರೆ ನೀವೇ ಹೊಲ್ಕೋಬೋದು. ಆವಾಗ ನೀವು ಹೊರಗಡೆ ಜಾಸ್ತಿ ಅಮೌಂಟ್ ಕೊಟ್ಟು ಸ್ಟಿಚ್ ಮಾಡೋದು ತಪ್ಪುತ್ತೆ. ನಿಮಗೆ ಸ್ವಲ್ಪ ಟಚ್ ಇದ್ದರೆ ಸಾಕು. ಮಿಷಿನ್ ಸ್ಟಿಚಿಂಗ್ ಬರುತ್ತೆ ಅಂದರೆ ಈ ಥರ ನೋಡಿಕೊಂಡು ಬೇಕಂದರೆ ನೀವು ಕಟಿಂಗ್ ಮಾಡಿ ಸ್ಟಿಚ್ ಮಾಡ್ಕೋಬೋದು. ಓಕೆನಾ. ಮಿಷಿನ್ ರನ್ನಿಂಗ್ ಮಾಡೋಕ್ಕೆ ಬರುತ್ತೆ ಅಂದರೆ ಸಾಕು. ಈ ರೀತಿ ಸ್ಟಿಚ್ ಮಾಡಿಕೊಂಡು ನೀವು ವೇರ್ ಮಾಡ್ಬೋದು. ಓಕೆನಾ. ಸುಮ್ಮನೆ ಹೊರಗಡೆ ಅಷ್ಟೊಂದು ದುಡ್ಡು ಕೊಡೋ ಬದಲು ನೀವೇ ನಿಮ್ಮ ಬಟ್ಟೆಗಳನ್ನ ಹೊಲ್ಕೊಂಡು ಡಿಸೈನಾಗಿ ಕಲ್ತ್ಕೋಬೋದು. ಅಂದರೆ ನಿಮಗೆ ಸ್ಟಿಚಿಂಗ್ ಬರುತ್ತೆ ಅಂದರೆ ಟ್ರೈ ಮಾಡಬೇಕು, ಪ್ರಯತ್ನ ಮಾಡಬೇಕು. ಓಕೆನಾ. ಆವಾಗಲೇ ಬರೋದು. ನಿಮ್ಮ ಮಕ್ಳಿಗೆ ಹೊಲ್ಕೊಡಿ, ಇಲ್ಲ ನೀವೇ ಹೊಲ್ಕೊಳ್ಳಿ. ಆವಾಗ ಹೆಚ್ಚು ಕಡಿಮೆ ಇದ್ದರೆ ನಿಮ್ಗೆ ಐಡಿಯಾ ಬರುತ್ತೆ. ಮುಂದಕ್ಕೆ ಆಮೇಲೆ ಹಂಗೆ ಹೊಲಿತಾ ಬೇರೆಯವ್ರಿಗೂ ನೀವು ಹೊಲ್ಕೊಡ್ಬೋದು. ಓಕೆನಾ. ನೋಡಿ ಈ ಥರ ಬ್ಯೂಟಿಫುಲ್ಲಾಗಿ ಬಂದಿದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಮಧ್ಯದಲ್ಲಿ ಓಪನ್ ಏನು ಇಟ್ಟಿಲ್ಲ. ತುಂಬಾ ಬ್ಯೂಟಿಫುಲ್ ಆಗಿದೆ. ಓಕೆನಾ ಫ್ರೆಂಡ್ಸ್. ನೀಟಾಗಿ ಬಂದಿದೆ ನೋಡಿ. ಈ ಥರ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಓಕೆನಾ. ಇದು ಮೇಲ್ಗಡೆ ಬಂದ್ಬಿಟ್ಟು ಅದೇ ಬೋಟ್ ನೆಕ್ಗೆ 3 ಇಂಚ್ ಕಟ್ ಮಾಡಿದ್ವಲ್ಲ, ಅಲ್ಲಿಗೆ ನಾನು ಎಮ್ಮಿಂಗ್ ಪಟ್ಟಿ ಕೊಡ್ತಾಯಿದ್ದೀನಿ. ಓಕೆನಾ. ಅದು ಹಾಗೆ ಬಿಡೋಕ್ಕಾಗೋದಿಲ್ವಲ್ಲ, ಅದಕ್ಕೋಸ್ಕರ ಅಲ್ಲಿಗೆ ಎಮ್ಮಿಂಗ್ ಪಟ್ಟಿ ಕೊಟ್ಟು ಸ್ಟಿಚ್ ಮಾಡ್ಕೊಬೇಕು. ಓಕೆನಾ. ಇಲ್ಲಾಂದರೆ ಅದು ಹಾಗೇ ಇರುತ್ತೆ. ಇವಾಗ ಮುಂದೆ ಎಲ್ಲ ಇನ್ನೌಟ್ ಮಾಡಿಬಿಟ್ಟಿರ್ತೀವಿ. ಇವಾಗ ಇದು ಹಿಂದೆದು ಬಂದುಬಿಟ್ಟು ಈ ಥರ ಎಮ್ಮಿಂಗ್ ಪಟ್ಟಿ ಕೊಟ್ಟು ಸ್ಟಿಚ್ ಮಾಡಿಬಿಟ್ರೆ ನಮಗೆ ಕ್ಯಾಲಫ್ ಡಿಸೈನ್ದು ಫುಲ್ಲು ಕಂಪ್ಲೀಟ್ ಆಗುತ್ತೆ. ಓಕೆನಾ. ಇಲ್ಲ ಅಲ್ಲಿ ಪೈಪಿಂಗ್ ಕೊಡ್ಬೋದು. ಅದ್ರ ಹಿಂದೆ ನಾವು ಮುಂದೆನೂ ಇನ್ನೌಟ್ ಮಾಡಿರೋದ್ರಿಂದ ಇದು ಪೈಪಿಂಗ್ ಅವಶ್ಯಕತೆ ಇಲ್ಲ. ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಬಿಡಿ. ಯಾಕೆಂದರೆ ಎಲ್ಲ ತಾವು ಪೈಪಿಂಗ್ ಕೊಟ್ಟಿಲ್ವಲ್ಲ ಎಲ್ಲೂ, ಹಾಗಾಗಿ ಆ ಪೈಪಿಂಗ್ ಕೊಡೋ ಅವಶ್ಯಕತೆ ಇರೋಲ್ಲ. ಓಕೆನಾ. ಈ ರೀತಿ ಸ್ಟಿಚ್ ಮಾಡಿದ್ರೆ ನಿಮಗೆ ಬ್ಯೂಟಿಫುಲ್ಲಾಗಿರೋ ಡಿಸೈನ್ ರೆಡಿ ಆಯಿತು. ಅದನ್ನು ನಾನು ಎಮ್ಮಿಂಗ್ ಮಾಡಿಲ್ಲ, ಹಾಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಓಕೆನಾ. ಆ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದ್ರಿಂದ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಓಕೆನಾ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆಯಲ್ವ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.